ಇದು ಒಂದು ಫೆಸ್ಟಿವಲ್ ವಿಡಿಯೋ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಫೆಸ್ಟಿವಲ್ ವಿಡಿಯೋ ಗೈಸ್. ಸೊ ಇದು ಒಂದು ಫೆಸ್ಟಿವಲ್ ವಿಡಿಯೋ ಅಲ್ವಾ. ಸೊ ಅದರಿಂದ ನಾವು ಪ್ರಿಪ್ರೇಷನ್ಸ್ ಎಲ್ಲ ನೈಟೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ 1 o'clock ಆಗಿತ್ತು. ನಾನು ಆ ಟೈಮಲ್ಲಿ ಎಲ್ಲ ರಂಗೋಲಿ ಕೂಡ ಕಂಪ್ಲೀಟ್ ಮಾಡಿಬಿಡ್ತಾ ಇದ್ದೀನಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಕೆಲಸ ಇರುತ್ತೆ ಆ್ಯಂಡ್ ತುಂಬ ದೊಡ್ಡ ಹಬ್ಬ ಅಲ್ವಾ. ಸೊ ಅಮ್ಮವಾರನ ಕೂರಿಸೋದಾಗಿರ್ಬೋದು, ನೈವೇದ್ಯಗಳು ಪ್ರಿಪೇರ್ ಮಾಡೋದಾಗಿರ್ಬೋದು ಎಲ್ಲ ಕೂಡ ಅಷ್ಟೇ. ನಾವು ಮುಂದೆ ಬಂದು ಇದು 3 ಇಯರ್ಸ್ ಥರ್ಡ್ ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಸೊ ನಮಗೆ ಹಬ್ಬಗಳಲ್ಲಿ ತುಂಬ ಇಷ್ಟಪಟ್ಟು ನಾವಿಬ್ಬರು ಮಾಡೋದು ಅಂದರೆ ಈ ಹಬ್ಬನೇ. ಎಲ್ಲ ಹಬ್ಬ ಕೂಡ ಮಾಡ್ತೀವಿ, ಬಟ್ ನಮಗೆ ತುಂಬಾ ಇಷ್ಟ ಈ ಹಬ್ಬ ಅಂದರೆ. ಸೊ ಅದಕ್ಕೆ ನಮಗೆ ಇದು ತುಂಬಾ ಸ್ಪೆಷಲ್ ಹಬ್ಬ ಅಂತ ಕೂಡ ಹೇಳ್ಬೋದು. ಲಾಸ್ಟ್ ಇಯರಲ್ಲಿ ಹಬ್ಬ ಮಾಡಿದಾಗ ಈ ಇಯರ್ ಹಬ್ಬ ಮಾಡಿದಾಗ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ತೀನಿ ನಾನು. ಸೊ ಎಸ್, ಸೊ ಮಾರ್ನಿಂಗ್ ನೈಟು 1 o'clock ಎಲ್ಲ ಕ್ಲೀನ್ ಮಾಡಿ ಎಲ್ಲ ರಂಗೋಲಿ ಎಲ್ಲ ಆಲ್ಮೋಸ್ಟು ಫೆಸ್ಟಿವಲ್ಗೆ ಏನೇನು ಮಾಡ್ತೀವಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಮಾರ್ನಿಂಗ್ ಬೇಗ ಎದ್ದು ಮತ್ತೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತು ನಮ್ಮ ಹಸ್ಬೆಂಡ್ ವೇರ್ ಮಾಡಿಬಿಟ್ಟಿದ್ರು ಅವ್ರಿಗೆ ತಗೊಂಡಿರೋ ಹೊಸ ಬಟ್ಟೆನ. ಸೊ ಇದು ಸ್ಕರ್ಟ್ ಬಂದುಬಿಟ್ಟು ಮ್ಯಾರೇಜಲ್ಲಿ ಹಾಕ್ಕೊಂಡಿದ್ದು, ಅದನ್ನೇ ವೇರ್ ಮಾಡಿದ್ದಾರೆ. ಸೊ ನಾನಿನ್ನೂ ರೆಡಿ ಆಗಿಲ್ಲ ಆ್ಯಂಡ್ ಫ್ರೆಶ್ ಅಪ್ ಆಗಿದ್ದೀವಿ, ಬಟ್ ಇನ್ನೂ ಲಾಸ್ಟಲ್ಲಿ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಸ್ಯಾರಿ ಎಲ್ಲ ವೇರ್ ಮಾಡೋಣ ಅಂತ. ಯಾಕೆ ಅಂದರೆ ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದರಿಂದ ಅವರು ಕೂಡ ತುಂಬಾ ನನಗೆ ಸಪೋರ್ಟ್ ಮಾಡ್ತಾರೆ. ನಾವಿಬ್ಬರೇ ಇರೋದ್ರಿಂದ ತುಂಬಾ ಈ ಪುಟ್ಟ ಪ್ರಪಂಚದಲ್ಲಿ ನಂಗೆ ತುಂಬ ಖುಷಿ ಇದೆ. ನಂಗೆ ತುಂಬಾ ಇಷ್ಟ ಈ ಲೈಫು, ಮ್ಯಾರೇಜ್ ಲೈಫು. ಸೊ ನನಗೆ ಚಿಕ್ಕವಾಗಿಂದ ಯಾವ ಲೈಫ್ ಇಷ್ಟ ಅಂದರೆ ಅಫ್ಕೋರ್ಸ್ ನನ್ನ ಮ್ಯಾರೇಜ್ ಲೈಫ್ ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ನನ್ನ ಹಸ್ಬೆಂಡ್ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಎಲ್ಲ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ನನಗೂ ಕೂಡ ತುಂಬಾ ಆ್ಯಸ್ ಎ ಪರ್ಸನ್ ಆಗಿ ನಾನು ತುಂಬಾ ಚೇಂಜ್ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ಅವ್ರ ಕಡೆ ನೋಡಿ ಕಲ್ತಿರೋದು ತುಂಬಾ ಇದೆ, ಅದು ಮಾತುಗಳಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಅಫ್ಕೋರ್ಸ್ ಇವರು ನನ್ನ ಲೈಫಲ್ಲಿ ಬಂದಮೇಲೆ ನನಗೂ ಕೂಡ ಗೊತ್ತಾಗಿರೋದು ಒಳ್ಳೆಯವ್ರು ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ನಾನು ಯಾರನ್ನೂ ಕೂಡ ನೋಡಿರಲಿಲ್ಲ ಒಳ್ಳೆಯವ್ರನ್ನ. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಸೊ ಅಷ್ಟೇ. ಸೊ ನೈವೇದ್ಯಗಳನ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಸೊ ಏನೇನು ಪ್ರಿಪೇರ್ ಮಾಡ್ತಾಯಿದ್ವಿ ಅಂದರೆ ಹೋಳಿಗೆ, ಅದಾದಮೇಲೆ ನಮ್ಮ ಹಸ್ಬೆಂಡ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ ರವೆ ಲಡ್ಡು. ಸೊ ಅದು ಕೂಡ ಮಾಡ್ತಾಯಿದ್ದಾರೆ. ರವೆ ಲಡ್ಡು ಪ್ರಿಪೇರ್ ಮಾಡ್ಕೊಂಡು ಈ ಕಡೆ ಎಲ್ಲ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಾಲಲ್ಲಿ. ಹಾಗೆಯೇ ಅವರು ಏನೇನು ಚಿಕ್ಕ ಚಿಕ್ಕದಕ್ಕೆಲ್ಲ ಕೇಳ್ತಾರಲ್ವ ಅದೆಲ್ಲ ತಂದು ಕೊಡೋದು. ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂದಾಗ ಕರೀತಾ ಇರ್ತಾರೆ, ನಾನು ಬಂದು ರೆಡಿ ಮಾಡ್ತಾ ಇರ್ತೀನಿ. ಸೊ ಆಲ್ಮೋಸ್ಟ್ ರವೆ ಲಡ್ಡು ಫಿನಿಶ್ ಆಯಿತು. ಒಬ್ಬಡಿಗೆ ಎಲ್ಲ ಬೇಳೆ ಕೂಗಿಸಿದ್ದಾರೆ. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡ್ತಾರೆ. ಸೊ ಹಾಗೆಯೇ ಸೊ ಫ್ಲವರ್ಸು ಎಲ್ಲ ನಾವು ಬಿಡಿ ಬಿಡಿಯಾಗೆ ತಗೊಂಡಿದ್ವಿ, ಅಂದರೆ ಲೋಸು. ಸೊ ನಾನೇ ಎಲ್ಲ ನನಗೆ ಯಾವ ಥರ ಮಾಲ ಬೇಕು ಅಂತ ನಾನು ಕಟ್ಟಿ ಹಾಕೋಣ ಅಮ್ಮವಾರಿಗೆ ಅಂತ ಹೇಳಿಬಿಟ್ಟು. ಹಾಗೆಯೇ ಪ್ರಸಾದ ನೈವೇದ್ಯ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ವಡೆ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಪೆಂಡಿಂಗಲ್ಲಿ ಇಟ್ಟು ನಾವು ಅಮ್ಮವಾರಿಗೆ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದುಬಿಟ್ವಿ. ನಾವು ದೇವ್ರ ಮನೆಯಲ್ಲಿ ಕೂರಿಸೋಣ ಅಂದರೆ ನಂಗೆ ಇಷ್ಟ ಆಗೋದಿಲ್ಲ. ನಮ್ಮಿಬ್ರಿಗೂ ಪರ್ಸ್ನಲಾಗಿ ಹಾಲಲ್ಲೇ ಸ್ವಲ್ಪ ತುಂಬ ಚೆನ್ನಾಗಿ ಕೂರಿಸೋಣ ಅಂತ ಹೇಳಿಬಿಟ್ಟು, ಸ್ಪೇಸ್ ತುಂಬಾ ಇರಬೇಕು ನನಗೆ ದೇವ್ರನ್ನ ಕೂರಿಸ್ಬೇಕು ಅಂದರೆ. ಸೊ ಅದರಿಂದ ಹಾಲಲ್ಲೇ ಕೂರಿಸ್ತಾ ಇದ್ದೀವಿ. ಸೊ ಇಬ್ಬರು ಸೇರಿಕೊಂಡು ಸ್ಯಾರಿ, ಇದು ಅಮ್ಮವರಿಗೆ ತಂದಿರೋದು ಸ್ಯಾರಿ. ಸೊ ನಾನು ಕೂಡ ಸ್ಯಾರಿ ತಗೊಂಡಿದ್ದೆ, ಸೇಮ್ ಟ್ವಿನ್ನಿಂಗ್ ಇರಲಿ ಅಂತ ಹೇಳಿಬಿಟ್ಟು. ನಮ್ಮ ಹಸ್ಬೆಂಡ್ ಶರ್ಟ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿದ್ದೆ. ಸೊ ಹಾಗೆ ರೆಗ್ಯುಲರಾಗಿ ನಾವು ಇಬ್ಬರು ಕೂಡ ಹೋಗಿ ಶಾಪಿಂಗ್ ಮಾಡ್ತೀವಿ, ಬಟ್ ಈ ಸಲ ಆಗಲಿಲ್ಲ. ನಾನು ಒಬ್ಬಳೇ ಹೋಗಿ ಪರ್ಚೇಸ್ ಮಾಡಿದೆ ನಮ್ಮ ಹಸ್ಬೆಂಡ್ಗೆ, ನನಗೆ ಕೂಡ. ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಟ್ವಿನ್ನಿಂಗ್ ಡ್ರೆಸ್ ಹಾಗೆಯೇ ಅಮ್ಮವಾರು ಹೇಗಿದ್ದಾರೆ ಅಂತ ಕೂಡ ಕಮೆಂಟ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕೂಡ ನನಗೆ ಹೇಳಿ, ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು. ನೀವು ಗೆಸ್ ಮಾಡ್ಬೋದು, ಅಮ್ಮನವರು ಅನ್ಬೇಕಲ್ವಾ, ಅಮ್ಮವಾರು ಅಂತ ಇದ್ದಾರೆ ಏನು ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ ಗೈಸ್, ನಮ್ಮ ಮದರ್ ಟಂಗ್ ಬಂದು ತೆಲುಗು. ಸೊ ಅದಕ್ಕೆ ನನಗೆ ಅಷ್ಟೊಂದು ಸಡನ್ನಾಗಿ ಬಂದುಬಿಡುತ್ತೆ. ಆ್ಯಂಡ್ ನನಗೆ ಅಮ್ಮನವರು ಅನ್ನೋದಕ್ಕಿಂತ ಅಮ್ಮವರು ಅಂದ್ರೇ ಇಷ್ಟ. ಸೊ ಅದಕ್ಕೆ ಅಂತ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಕಳಶಕ್ಕೆ ಕೂರಿಸಿರ್ತೀವಲ್ಲ ಬಿಂದಿಗೆ. ಸೊ ಅದರಲ್ಲಿ ನಾವೇನೇನು ಆಗಬೇಕು, ಬೆಳ್ಳಿಕಾಯಿನೋ ಆ್ಯಂಡ್ ಡ್ರೈ ಫ್ರೂಟ್ಸು, ಫ್ಲವರು, ಅರಿಶಿನ ಕುಂಕುಮ, ಸ್ವಲ್ಪ ಗೋಲ್ಡು, ಸೊ ಇದೆಲ್ಲ ಹಾಕಿ ಕೂರಿಸಿದ್ವಿ. ಸೊ ಎಲ್ಲ ಕಂಪ್ಲೀಟ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಹೇಗೆ ಬಂದಿದೆ ಅಂತ ನನಗೆ ಹೇಳಿ.
ಸೊ ನನಗಂತೂ ತುಂಬಾ ಇಷ್ಟ ಈ ಹಬ್ಬ ನಿಜವಾಗ್ಲೂ ಹೇಳಬೇಕು ಅಂದರೆ. ಸೊ ಅಮ್ಮವರು ನಮ್ಮ ಮನೆಯಲ್ಲಿ ಇರೋ ಅಷ್ಟೊತ್ತು ಮನೆ ತುಂಬ ಎಷ್ಟೊಂದು ಜನ ಇದ್ದಾರೆ ಅನ್ನೋ ಥರ ಫೀಲ್ ಬಂತು. ತೆಗೆಯುವಾಗಂತೂ ತೆಗೆದ್ಬಿಟ್ಮೇಲೆ ಅಂತೂ ತುಂಬಾ ಬೇಜಾರಾಯಿತು. ಸೊ ಎಲ್ಲ ಖಾಲಿ ಖಾಲಿ ಥರ ಅನಿಸ್ಬಿಡುತ್ತಲ್ವ. ಸೊ ಅದರಿಂದ ನನಗೂ ತುಂಬ ಬೇಜಾರಾಯಿತು. ಅವರು ಕೂಡ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು, ಹಬ್ಬದ ದಿನ ಎಷ್ಟು ಕಷ್ಟಪಟ್ಟು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತೀವಲ್ವ. ಸೊ ಹಬ್ಬದ ದಿನ ಅಂತೂ ತುಂಬ ಖುಷಿಯಾಗುತ್ತೆ, ಅಷ್ಟೊಂದು ಸಾರ್ಥಕ ಆಯಿತು ಅನಿಸುತ್ತೆ. ಸೊ ಒಬ್ಬಟ್ಟು ಎಲ್ಲ ನನಗೆ ಪ್ರಿಪೇರ್ ಮಾಡೋದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಅದರಿಂದನೇ ನಮ್ಮ ಹಸ್ಬೆಂಡ್ಗೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅವರ ಹೆಲ್ಪ್ ತಗೊಂಡು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಆ ಕಡೆ ಅಮ್ಮನವ್ರನ್ನ ಕೂರಿಸಿ ಸ್ವಲ್ಪ ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಈ ಕಡೆ ಬಂದು ಸ್ವಲ್ಪ ಸ್ವಲ್ಪ ಕುಕ್ಕಿಂಗ್ ಏನಾದರೂ ಇದ್ದರೆ ಅದು ಕೂಡ ನೋಡ್ಕೊಳ್ತಾ ಇದ್ದೀವಿ. ಸೊ ಎರಡು ಅಟ್ ಎ ಟೈಮ್ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿಬಿಟ್ಟು, ಸೊ ಪೂಜೆ ಪ್ರಿಪ್ರೇಷನ್ ಆಗೋ ಅಷ್ಟರಲ್ಲಿ ನೈವೇದ್ಯಗಳೆಲ್ಲ ಕೂಡ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ಆ ಥರ ಫಾಸ್ಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನೈವೇದ್ಯ ಎಲ್ಲ ಪ್ರಿಪೇರ್ ಆದಮೇಲೆ ಡೆಕೋರೇಷನ್ ಎಲ್ಲ ಆದಮೇಲೆ ನಾನು ಕೂಡ ಹೋಗಿ ರೆಡಿಯಾಗಿ ಬಂದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಂದು ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿದ್ದು. ಸೊ ಸಿಂಪಲಾಗೆ ಸ್ಟಿಚ್ ಮಾಡಿಸಿದೆ ಈ ಸ್ಯಾರಿನ. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ಸೊ ತುಂಬಾ ಹಸಿವಾಗ್ತಾ ಇತ್ತು, 11 ಆ ಥರ ಆಗಿತ್ತು. ಸೊ ಅದರಿಂದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮುಗಿಯೋವರೆಗೂ ನಾವೇನು ಕೂಡ ತಿಂದಿರಲಿಲ್ಲ ಇಬ್ಬರು ಕೂಡ. ಸೊ ಪೂಜೆ ಮಾಡಿಬಿಟ್ಟು ಒಂದೇ ಸಲ ನಿಧಾನಕ್ಕೆ ತಿನ್ಬೋದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ನಮ್ಮ ಮನೇಲಿ ತುಂಬಾ ಸನ್ಲೈಟ್ ಬರುತ್ತೆ. ಆ್ಯಂಡ್ ಡೋರ್ ಹತ್ರನೇ ದೊಡ್ಡ ವಿಂಡೋ ಕೂಡ ಇದೆ. ಅದರಿಂದ ತುಂಬ ಲೈಟಿಂಗ್ ಇದೆ ಮನೆಯಲ್ಲಿ. ಲೈಟೇ ಬೇಕಾಗಿರಲಿಲ್ಲ ಡೇಯಲ್ಲಿ. ನಾವಿರೋದು ಡಬಲ್ ಬೆಡ್ರೂಮ್ ಅಲ್ವಾ. ಸೊ ಯಾವ ರೂಮಲ್ಲೂ ಕೂಡ ಲೈಟೇ ಬೇಕಾಗಿಲ್ಲ, ಅಷ್ಟೊಂದು ಸನ್ಲೈಟ್ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ನನಗೆ ಈ ಮನೆ ತುಂಬಾ ಇಷ್ಟ. ಆ್ಯಂಡ್ ನಾವು ಅದಕ್ಕೆ ನೈಟ್ ಮಾತ್ರ ಲೈಟ್ ಯೂಸ್ ಮಾಡ್ತೀವಿ. ಸೊ ಅಷ್ಟೇ. ಇಲ್ಲಿ ಬಂದು ನಮ್ಮ ಹಸ್ಬೆಂಡ್ ಧೂಪ ಬಾಗಿಲಲ್ಲಿ, ಎಂಟ್ರೆನ್ಸಲ್ಲಿ ಎಲ್ಲ ಹಚ್ತಾ ಇದ್ದಾರೆ. ದೇವ್ರ ಮನೆಯಲ್ಲಿ ಎಲ್ಲ ಧೂಪ ಇಡ್ತಾ ಇದ್ದಾರೆ. ಸೊ ಮನೆಯೆಲ್ಲ ಒಂದು ರೌಂಡ್ ಸಾಂಬ್ರಾಣಿ ಹಾಕಿ ನೀಟಾಗಿ ನಾವು ಇಲ್ಲಿ ಬಂದು ಅಮ್ಮವಾರು ಸ್ತೋತ್ರಗಳಿರ್ತಾವಲ್ವ, ಸೊ ನಾವು ಪ್ಲೇ ಮಾಡಿಕೊಂಡು ಮನಸ್ಸಲ್ಲೇ ಪ್ರೇ ಮಾಡ್ತಾ ಇದ್ವಿ. ಸೊ ಇಬ್ಬರು ಸೇರಿಕೊಂಡು ಪೂಜೆ ಕೂಡ ಮುಗಿಸಿದ್ವಿ. ಸೊ ನಾವು ಯಾವಾಗಲೂ ಕೂಡ ಅಷ್ಟೇ, ಯಾವುದೇ ಹಬ್ಬ ಆಗಲಿ ಇಬ್ಬರು ಸೇರಿ ಪೂಜೆ ಮಾಡ್ತೀವಿ. ಎಲ್ಲ ಪ್ರಿಪ್ರೇಷನ್ಸ್ ಕೂಡ ಇಬ್ಬರು ಮಾಡ್ಕೊಳ್ತೀವಿ. ಸೊ ಅಮ್ಮವಾರಿಗೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಆರತಿ ಎಲ್ಲ ಮಾಡಬೇಕಲ್ವ. ಆರತಿ ಎಲ್ಲ ಮುಗಿಸಿದ್ದೆ ಆದಮೇಲೆ ಸೊ ಇಲ್ಲಿ ತೆಂಗಿನಕಾಯಿ ಕೂಡ ಹೊಡಿಬೇಕಿತ್ತು. ನಾನು ತೆಂಗಿನಕಾಯಿ ನಮ್ಮ ಹಸ್ಬೆಂಡ್ಗೆ ಕೊಡೋದು ಯಾವಾಗ್ಲೂ. ಸೊ ಅವರೇ ಯಾವಾಗಲೂ ಕೂಡ ತೆಂಗಿನಕಾಯಿ ಹೊಡೆಯೋದು. ಸೊ ನೀಟಾಗಿ ತೆಂಗಿನಕಾಯಿ ಹೊಡ್ಕೊಟ್ಟಿದ್ರು. ಸೊ ಹಾಗೆಯೇ ಆರತಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಆರತಿ ಮಾಡ್ತಾಯಿದ್ವಿ. ನಮ್ಮ ಹಸ್ಬೆಂಡ್ ನೋಡ್ಬೋದು ಇಲ್ಲಿ ತೀರ್ಥನ ಎಲ್ಲ ಅಮ್ಮವಾರ ಮೇಲೆ ಎಲ್ಲ ಮನೆಯೆಲ್ಲ ಒಂದು ರೌಂಡು ಎದುರಿಸ್ತಾ ಇದ್ರು. ಸೊ ನಿಮಗೆಲ್ಲ ಈ ಸ್ಮಾಲ್ ಕ್ಲಿಪ್ಪಿಂಗ್ಸು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಬ್ಬ ಮಾಡಿಕೊಂಡು ಇವೆಲ್ಲ ಇಷ್ಟೊಂದು ಕೆಲಸದಲ್ಲಿ ಕೂಡ ನಾನು ಶೂಟ್ ಮಾಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ
ಇಲ್ಲಿ ನಾನು ಒಂದು ಸಲ ಆರತಿ ಮಾಡ್ತಾ ಇದ್ದೀನಿ. ಇಬ್ಬರು ಸೇರಿ ಒಂದು ಸಲ ಆರತಿ ಮಾಡಿದ್ವಿ. ಸೊ ಹಾಗೆಯೇ ನಾನು ಕೂಡ ಒಂದು ಸಲ ಆರತಿ ಮಾಡ್ತಾ ಇದ್ದೆ ಇಲ್ಲಿ. ಸೊ ಅವ್ರು ನಾನು ಕೂಡ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡು. ಸೊ ಅದಾದಮೇಲೆ ನಾವು ಇಲ್ಲಿ ಒಳಗಡೆ ದೇವ್ರ ಮನೆ ಇದೆಯಲ್ಲ, ಅಲ್ಲಿ ಕೂಡ ಎಲ್ಲ ದೇವ್ರಿಗೆ ಎಲ್ಲ ಫಸ್ಟ್ ಪೂಜೆ ಮಾಡಿ ಆರತಿ ಎಲ್ಲ ಕೊಟ್ಟಿದ್ವಲ್ವ. ಸೊ ಅಲ್ಲಿ ಕೂಡ ಅಲ್ಲೇ ಇಟ್ಬಿಡ್ತಾ ಇದ್ವಿ ಆರತಿ. ಸೊ ಇಲ್ಲಿ ಬಂದು ತೀರ್ಥ ತಗೊಂಡಿದ್ದಾದಮೇಲೆ ಕೈಗೆ ಈ ಥರ ಹೂವನ್ನು ದೇವ್ರ ಮುಂದೆ ಇಟ್ಟು ಕಟ್ಕೊಳ್ತಾ ಇದ್ವಿ ಒಬ್ರಿಗೆ ಒಬ್ಬರು. ಹಾಗೆಯೇ ಮನೆಯಲ್ಲಿ ಇರೋ ದೊಡ್ಡವ್ರ ಹತ್ರ ಆಶೀರ್ವಾದ ತಗೋಬೇಕು. ಸೊ ಅದರಿಂದ ನಮ್ಮ ಮನೇಲಿ ಬಂದು ನಮ್ಮ ಹಸ್ಬೆಂಡೇ ದೊಡ್ಡವರಲ್ವ. ಸೊ ನಮ್ಮ ಹಸ್ಬೆಂಡ್ ಹತ್ರನೇ ಆಶೀರ್ವಾದ ಕೂಡ ತಗೊಳ್ತಾ ಇದ್ದೇನೆ. ಸೊ ನಮ್ಮ ಹಸ್ಬೆಂಡ್ ಹತ್ರ ಆಶೀರ್ವಾದ ಎಲ್ಲ ತಗೊಂಡಿದ್ದು ಆಯಿತು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಕ್ಲಿಪ್ಪಿಂಗ್ಸ್ನ ನಾನು ತೆಗ್ದಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ಅಮ್ಮವಾರಿಗೆ ಇಟ್ಟಿರುವ ಪ್ರಸಾದಗಳು, ಫ್ರೂಟ್ಸು, ಹಣ್ಣು, ಡ್ರೈ ಫ್ರೂಟ್ಸು ಎಲ್ಲ ಏನೇನು ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಫೈನಲಿ ಅಮ್ಮವಾರು ಕೂಡ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಮಗಂತೂ ತುಂಬಾ ಸಾರ್ಥಕ ಆಯಿತು, ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಅದಾದಮೇಲೆ ಹಬ್ಬದ ಊಟ ಬಂದು ನನಗೆ ಬಾಳೆ ಎಲೆಯಲ್ಲಿ ತಿನ್ನಬೇಕು ಅಂತ ತುಂಬ ಇಷ್ಟ. ಆಲ್ಮೋಸ್ಟು ಎಲ್ಲ ಹಬ್ಬಗಳಲ್ಲಿ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ. ಸೊ ಹಬ್ಬದ ಊಟ ಬಂದು ಏನೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಹೆಸರು ಕಾಳು ಅಂಡ್ ಕಡಲೆಕಾಳು ಪಲ್ಯ, ಕರ್ಡ್ ರೈಸು, ಒಬ್ಬಟ್ಟು. ನನಗೆ ಒಬ್ಬಟ್ಟು ದೊಡ್ಡದಾಗಿ ಇದ್ದರೆ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಮಿನಿ ಒಬ್ಬಟ್ಟು ಥರ ಮಾಡಿಸ್ಕೊಂಡಿದ್ದೀನಿ. ಹಾಗೆಯೇ ಹಪ್ಳ, ವಡೆ ಆ್ಯಂಡ್ ಕಾಳು ಸಾಂಬಾರು, ರೈಸು, ರಸಮ್ ಮಾಡಿದ್ವಿ. ಇಷ್ಟು ಮಾಡಿದ್ವಿ. ನೀವೆಲ್ಲ ಹೇಗೆ ಆಚರಣೆ ಮಾಡ್ಕೊಂಡ್ರಿ, ಏನೆಲ್ಲ ಸ್ಪೆಷಲ್ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ರಿ, ಹಾಗೆಯೇ ಈ ವರ್ಷ ಯಾರೆಲ್ಲ ಊರಿಗೆ ಹೋಗದೆ ಹಬ್ಬನ ಮಿಸ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಸೊ ಇಲ್ಲಿ ನೀವು ಕೂಡ ಪ್ರೇ ಮಾಡ್ಕೊಳ್ಳಿ. ಸೊ ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೂಡ ಚೆನ್ನಾಗಿರಬೇಕು. ಸೊ ಎಸ್, ಬಾಯ್.